ನೋಡಿ ಅದು ವಿಡಿಯೋ ಹಳೇದದು 23, 22, 21 ವಿಡಿಯೋಗಳನ್ನು ಹಳೇದು ಬರ್ತಾರೆ. ಸೊ ನಿನ್ನೆ ಹೋಮ್ ಮಿನಿಸ್ಟರ್ ಕೂಡ ಒಂದು ಸಭೆ ಮಾಡಿದ್ದಾರೆ, ಬಹುಶಃ ನಿನ್ನೆ ವಾಪಸ್ ಹೋದ್ರು ಅವರು. ಸೊ ಅದು ಭಾಳಷ್ಟು ಹಳೇದಿದೆ, ಹೊಸದು ಇರ್ಬೋದು ಇಲ್ಲ ಅಂತಿಲ್ಲ, ಹಳೆ ವಿಡಿಯೋಗಳನ್ನು ಓಡಾಡ್ತಿದೆ. ಸೊ ಏನಿದ್ರು ಇದೇನು ಹೊಸದಲ್ಲ. ಜೈಲುಗಳ ಮೇಲೆ ರೇಡ್ ಮಾಡ್ತಾರೆ, ಅಲ್ಲಿ ಮೊಬೈಲ್ಗಳು ಬೇರೆ ಬೇರೆ ಪದಾರ್ಥ ವಸ್ತುಗಳನ್ನು ಸೀಸ್ ಮಾಡಿದ್ದಾರೆ. ಸೊ ಈಗ ನಿಯಂತ್ರಣ ಮಾಡ್ತಾರೆ ನಮ್ಮ ಸರ್ಕಾರ. ಜೈಲಿನಲ್ಲಿ ಒಂದು ಕ್ಲಾಸ್ ಆಗ್ತದೆ ಸರ್, ಹೊರಗಡೆ ಇರೋಂಥವ್ರು ಸಿಎಸ್ಎಫ್ನವರು, ಒಳಗಡೆ ಇರೋಂಥವ್ರು KSISF ಸರ್, ಒಳಗಡೆ ಇರೋಂಥವ್ರು ಏನು ಪ್ರಿಸನ್ ಪೊಲೀಸ್ ಸಿಬ್ಬಂದಿ ಇಬ್ಬರ ನಡುವೆ ಕ್ಲಾಸಸ್ ಆಗುತ್ತೆ ಸರ್. ಅದನ್ನು ಮಾಡಿದ್ರೆ ಸರಿ ಮಾಡ್ತಾರೆ. ಅದು ಹೋಮ್ ಮಿನಿಸ್ಟರ್ ಭಾಳ ಸೀರಿಯಸ್ ಆಗಿ ಸಭೆ ಮಾಡ್ತಾರೆ, ಅದು ಅವ್ರ ಇಲಾಖೆ ನಿಯಂತ್ರಣ ಬರ್ತಿದೆ. ಸೊ ಸರಿ ಮಾಡ್ತಾರೆ. ಗುರ್ಲಾಪುರದಲ್ಲಿ 10 ದಿನ ಹೋರಾಟ ಐತೆ ಸರ್. ಗುರ್ಲಾಪುರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಬರಲಿಲ್ಲ ಅಂತೇಳಿ ಭಾಳ ಪ್ರತಿಭಟನೆ ಮಾಡಿದ್ರು. ಹೌದು, ನಮ್ದು ಯಾಕೆ ಹೋಗಿಲ್ಲ ಅಂದ್ರೆ ರೀಸನ್ ಇದೆ. ಸೊ ನಮಗೆ ಹೇಳಿದ್ರು 1200 ರೂಪಾಯಿ ಘೋಷಣೆ ಮಾಡಿದ್ರೆ ಹಿಂದೆ ತಕ್ಕೊಳ್ತೀವಿ ಅಂತ ಹೇಳಿದರು. ಯಾರು DC ಅವ್ರಿಗೆ ರೈತ ಸಂಘದ ಮಾತುಕತೆ ಅವ್ರು ನಡೀತಾನೆ ಇತ್ತು. ಮೊದಲು 3000 ಬಂತು, 3050 ಬಂತು, 3100 ಬಂದಾಗ DC ಆಫೀಸ್ನಲ್ಲಿ ಗಲಾಟೆ ಆಯಿತು. ಅವ್ರಿಗೆ ನಮಗೆ ಆಗೋಲ್ಲ ಅಂತ ಅವರು ಇಲ್ಲಿಂದ ಗುರ್ಲಾಪುರಕ್ಕೆ ಶಿಫ್ಟ್ ಆದರು. ಆಮೇಲೆ DC ಅವ್ರು ಬಂದರು, ಈಗಿದೆ ಬಹುಶಃ 1200 ಅಂದರೆ ಅವ್ರು ಒಪ್ಕೋತು ಅಂತ ಹೇಳಿದ್ದಾರೆ. ಸೊ ನೀವು ಹೇಳಿದರೆ ನಾವು ಘೋಷಣೆ ಮಾಡ್ತೀನಿ ಅಂತ ಹೇಳಿದರು. ಸೊ ಎಲ್ಲರ ಜೊತೆ ಮಾತಾಡಲ್ಲ, ಕೆಲವ್ರ ಜೊತೆ ಮಾತಾಡಿದ್ವಿ. ಆಯ್ತು, ಸ್ವಲ್ಪ ಲಾಸ್ ಆದರೂ ಕೂಡ 1200 ಕೊಡೋಣ, 3200. ಸೊ ಎಲ್ಲರದು ಪರವಾಗಿ ನಾವು ರಿಸ್ಕ್ ತೊಗೊಂಡು DC ಅವ್ರಿಗೆ ಹೇಳಿದ್ವಿ. DC ಅವರು ಹೋಗಿ ಅನೌನ್ಸ್ ಮಾಡಿದ್ರು ಹಿಂದೆ ತಕ್ಕೋತಾರಂತ. ಆದರೆ ಅದು ಹಿಂದೆ ಹೋಗೋದಿಲ್ಲ, ಮತ್ತೆ ಮುಂದುವರಿತು. ಅಲ್ಲಿಗೆ ನಮ್ಮ ಕೆಪಾಸಿಟಿ ಮುಗೀತು. ಅಲ್ಲಿ ಹೋಗಿ ನಾವು ಹೆಚ್ಚಿಗೆ ಹೇಳುವಂಥ ಪ್ರಶ್ನೆ ಉದ್ಭವಿಸೋಲ್ಲ. ನಾವೇನೋ ಆಸೆ ಇಟ್ಟಿದ್ದೀವಿ ಇದನ್ನ ಹಿಂದೆ ಪಡಿತಾರಂತ. ಸೊ ಹೀಗಾಗಿ ಅಲ್ಲಿ ಹೋಗೋದ್ರಿಂದ ಯಾವುದೇ ಪರಿಹಾರ ಆಗೋಲ್ಲ. ಅದಕ್ಕೆ ನಾವು HK ಪಾಟೀಲ್ ಅವ್ರಿಗೆ ಕಳಿಸಿದ್ವಿ. ಸೊ ನಂತರ ಅದು ಬೆಂಗಳೂರಿಗೆ ಶಿಫ್ಟ್ ಆಯಿತು. ಸೊ ಅಲ್ಲಿ ಪರಿಹಾರ ನಾವು ಹೋದ್ರೂ ಕೂಡ ಪರಿಹಾರ ಆಗ್ತಿರಕ್ಕಿಲ್ಲ. ಯಾಕೆ 1200ಕ್ಕಿಂತ ಹೆಚ್ಚಿಗೆ ಅಂತ ಅದಕ್ಕೆ ನನ್ನ ಕಡೆ ಇರಲಿಲ್ಲ, 3200. ಸೊ ಹೀಗಾಗಿ ನಾವು ಹೋಗದೇ ಇರೋದಕ್ಕೆ ಅದಕ್ಕೆ ಕಾರಣ. ಆದರೂ ಕೂಡ ಟ್ಯಾಕ್ಸಿ ಅವ್ರ ವಿರೋಧ ಮಧ್ಯ 3200 ಘೋಷಣೆ ಮಾಡಿದ್ದೀವಿ. ಅದು ಕೂಡ ದೊಡ್ಡ ಅಮೌಂಟ್ ಇತ್ತು. ಸರ್ಕಾರ ಅದಕ್ಕೆ ರೈತ ಸಂಘ ಒಪ್ಪಲಿಲ್ಲ. CM ಅವ್ರು ರಿಕ್ವೆಸ್ಟ್ ಮಾಡಿದ್ರೆ ನಿಮ್ಮ ನೇತೃತ್ವದಲ್ಲಿ ಬಗೆಹರಿಸ ಅಂತ. ಈಗ ಬಗೆಹರಿದೆ, ಮುಕ್ತ ಆಗಿದೆ ಅಷ್ಟೇ. ಅಲ್ಲ, ಈಗ ಸಕ್ಕರೆ ಸಚಿವರು ಏನ್ ಹೇಳ್ತಾ ಇದ್ದಾರೆ, ಉಸ್ತುವಾರಿ ಸಚಿವರು ಇದ್ದಿದ್ದು ಅವ್ರು ನಾವು ಹೋಗ್ತೇವೆ ಅಂದಿದ್ದಕ್ಕೆ, ಅವರೇ ನಿಭಾಯಿಸ್ತೇನೆ ಅಂದಿದ್ದಕ್ಕೆ ನನಗೆ ಬರಕ್ ತಡ ಆಯ್ತು ಅನ್ನುವಂಥದ್ದನ್ನ ಅದನ್ನ ಹೇಳಿದ್ರ ನಾವೇ ಅದನ್ನು ಇಲ್ಲೇ ನಮ್ಮಂತಲ್ಲಿ ಮುಗಿಲಿಕ್ಕೆ ಅಂತ ಪ್ರಯತ್ನ ಮಾಡಿದ್ವಿ. ಬಟ್ ಇದು ರಾಜಕೀಯ ಇದೆ ಸರ್. ಇದರಲ್ಲಿ ಏನಾದ್ರು ಮುಗಿಸಿ ಹಠ ಹಿಡಿಯೋಕ್ಕೆ ಅಥವಾ BJP ವಿಜಯೇಂದ್ರ ಬಂದಿದ್ದಕ್ಕೆ ಏನಾದರೂ ಅಡ್ವರ್ಸ್ ಆಯ್ತು? ಇಲ್ಲ, ಹಾಗೇನೆಲ್ಲ ರೈತ ಸಂಘದವರು ಅದೇನೋ ಅವ್ರೇನೋ ಯಾವುದೇ ರಾಜಕೀಯ ಕೇಳಿಲ್ಲ ಅಂತ. ಆದರೂ ಅವ್ರು ರಾಜಕೀಯ ಮಾಡ್ಲಿಕ್ಕೆ ಅವ್ರು ಬಂದಿದ್ರು, BJP ಅವರು. ರೈತ ಸಂಘದವ್ರು ತಮ್ಮ ಪರವಾಗಿ ಅವರು ಹೋರಾಟ ಮಾಡ್ತಿದ್ರು. ಇವ್ರು ಕೆಲವರು ಅಲ್ಲಿ ಹೋಗಿ, ಯಾಕೆ ಇಷ್ಟು ಜನ ಎಲ್ಲಿಯೂ ಕೊಡೋಲ್ಲ, ಮತ್ತು ಇಲ್ಲೇ ಒಂದು ಭಾಷಣ ಮಾಡಿದ್ರೆ ಆಯ್ತಂತ ಈ BJP ಅವರು ತಮ್ಮದೆಲ್ಲ ಭಾಷಣ ಮಾಡಿ ತಮ್ಮ ಕೇಂದ್ರ ಸರ್ಕಾರದ ನ್ಯೂನ್ಯತೆಗಳನ್ನು ಏನೂ ಅವ್ರು ಹೇಳೋದಿಲ್ಲ. MSP ಸಕ್ಕರೆ ರೇಟ್ ಹೆಚ್ಚು ಮಾಡೋರು ಅವರು, ಎಥನಾಲ್ ಕೋಟ ಹೆಚ್ಚು ಮಾಡೋರು ಅವರು, FRP ಫಿಕ್ಸ್ ಮಾಡೋರು ಅವರು. ರಾಜ್ಯ ಸರ್ಕಾರ ಅಂತೇಳಿ ಹೇಳಿ ನಮ್ಮ ಸರ್ಕಾರ ಮೇಲೆ ಕೆಟ್ಟರುವಂಥ ಪ್ರಯತ್ನ ಮಾಡಿದ್ರು. ಅದನ್ನು CM ಅವರು ಭಾಳ ಉತ್ತಮವಾಗಿ ನಿಭಾಯಿಸಿ ರೈತರಿಗೆ. ಬಾಗಲಕೋಟೆ, ವಿಜಯಪುರ, ಕಲಬುರಗಿ 3 ಕಡೆ ಹೋರಾಟ ಸ್ಟಾರ್ಟ್. 3500 ಕೊಡ್ಬೇಕನ್ನೋ ನೋಡಿ, ಒಂದು ಸರಿ ಸರ್ಕಾರ ಒಂದು ನಿರ್ಧಾರ ತಗೊಂಡ್ರೆ ಅದು ಎಲ್ಲರಿಗೂ ಅಪ್ಲಿಕೇಬಲ್ ಆಗುತ್ತೆ. ಸಹಕಾರ ಮಾಡಬೇಕು ಅವರು. ಯಾಕಂದರೆ ಕಾರ್ಖಾನೆ ಕೂಡ ಉಳಿಬೇಕು, ರೈತರು ಉಳಿಬೇಕು. ಆ ಫಾರ್ಮರ್ದಲ್ಲಿ ಸರ್ಕಾರ ಮಾಡಿದೆ. ಸೊ ಎಲ್ಲರೂ ಒಪ್ತಾರಂತ ನಮ್ಮ ಆಶೆ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.